ತಂದೆಗೆ ಮಗನು ಉತ್ತಮ ಉದ್ಯಮಿಯಾಗಬೇಕೆಂಬ ಆಸೆ. ಹೀಗಾಗಿ ಅವನು ನಗರದ ಆಚೆ ಇರುವ ದೊಡ್ಡ ಉದ್ಯಮಿಯ ಬಳಿಗೆ ಮಗನನ್ನು ಕಳುಹಿಸಿದನು. ಹುಡುಗನು ಆ ವಯಸ್ಸಾದವರ ಬಳಿಗೆ ಬಂದು, ನಾನು ನಿಮ್ಮ ಹಾಗೆ ಒಳ್ಳೆಯ ಉದ್ಯಮಿ ಹಾಕುವಂತೆ ನನಗೆ ಕೆಲವು ಸಲಹೆಗಳನ್ನು ನೀಡಿರಿ ಎಂದು ಕೇಳಿದನು. ಆಗ ವಯಸ್ಸಾದವರು ಅವನಿಗೆ, ನೀನು ಹೊರಗೆ ಕಾಯಬೇಕು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ನಾನು ನಿನ್ನನ್ನು ಕರೆಯುತ್ತೇನೆ ಎಂದು ಹೇಳಿ ಆ ವಯಸ್ಸಾದವರು ಆಹಾರವನ್ನು ಸೇವಿಸಿ ತನ್ನ ಸ್ವಂತ ಕೆಲಸವನ್ನು ಮಾಡಲು ಪ್ರಾರಂಭಿಸಿದರು. ಹೊರಗೆ ಕಾಯುತ್ತಿದ್ದ ಹುಡುಗನು ಬೇಸತ್ತು ಮನೆಗೆ ಹಿಂದಿರುಗಲು ತೀರ್ಮಾನಿಸಿದನು. ಹಿಂತಿರುಗುವ ಮೊದಲು ಅವನು ಮನೆಯೊಳಗೆ ಹೋಗಿ ವಯಸ್ಸಾದವರಿಗೆ ತಾನು ಹೋಗುತ್ತಿದ್ದೇನೆ ಎಂದು ಹೇಳಿದನು. ಅದಕ್ಕೆ ಅವರು ಅವನನ್ನು ಕುಳ್ಳರಿಸಿ, ಒಳ್ಳೆಯ ಉದ್ಯಮಿಯಾಗಲು ಬಯಸಿದರೆ ಮೊದಲನೆಯದಾಗಿ ನಿನಗೆ ತಾಳ್ಮೆ ಇರಬೇಕು. ನಿನ್ನ ವ್ಯವಹಾರದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಎಂದರು. ನಂತರ ಒಂದು ಸೌಟನ್ನು ಅವನಿಗೆ ಕೊಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿ, ನೀನು ಇದನ್ನು ಹಿಡಿದುಕೊಂಡು ನನ್ನ ಮನೆಯನ್ನು ಸುತ್ತಿಕೊಂಡು ಎಲ್ಲವನ್ನು ಉತ್ತಮವಾದ ರೀತಿಯಲ್ಲಿ ಗಮನಿಸಬೇಕು. ಆದರೆ ಹಿಂದಿರುಗುವಾಗ ಯಾವುದೇ ಕಾರಣಕ್ಕೂ ಸೌಟಿನಲ್ಲಿ ಎಣ್ಣೆ ಕೆಳಗೆ ಬೀಳಬಾರದು ಎಂದರು. ಹುಡುಗನು ಮನೆಯನ್ನು ಸುತ್ತಿ ಹಿಂತಿರುಗಿದಾಗ ವಯಸ್ಸಾದವರು ಮನೆಯ ಸುತ್ತಲಿರುವ ಪರ್ಷಿಯಾದ ಶಿಲ್ಪಕಲೆಯನ್ನು ಗಮನಿಸಿದೆಯಾ ಎಂದು ಕೇಳಿದರು. ಅದಕ್ಕೆ ಅವನು, ಇಲ್ಲ, ನನ್ನ ಕಣ್ಣು ಎಣ್ಣೆಗಳ ಮೇಲೆಯೇ ಇದ್ದದ್ದರಿಂದ ನಾನು ಏನನ್ನೂ ಗಮನಿಸಲಿಲ್ಲ ಅಂದನು. ಅದಕ್ಕೆ ವಯಸ್ಸಾದವರು, ನೀನು ಇನ್ನೊಮ್ಮೆ ಹೋಗಿ ಅದನ್ನು ನೋಡಿಕೊಂಡು ಬಾ ಎಂದರು. ಅವನು ಎಲ್ಲವನ್ನು ನೋಡಿ ಸಂತೋಷದಿಂದ ಅದನ್ನು ವರ್ಣಿಸುವಾಗ ವಯಸ್ಸಾದವರು, ಎಣ್ಣೆ ಏನಾಯಿತು ಎಂದು ಕೇಳಿದಾಗ ಅವನು ನೋಡುವಾಗ ಎಲ್ಲ ಎಣ್ಣೆಯೂ ಕೆಳಗೆ ಬಿದ್ದು ಹೋಯಿತು ಅಂದನು. ಆಗ ಅವರು, ಒಳ್ಳೆಯ ಉದ್ಯಮಿಯಾಗಲು ಎರಡನೆಯದಾಗಿ ಒಂದೇ ಸಮಯದಲ್ಲಿ 2 ವಸ್ತುಗಳ ಮೇಲೆ ಗಮನವಿಡುವುದು ಬಹಳ ಮುಖ್ಯ. ಆಗ ಮಾತ್ರ ಕುಟುಂಬ ಹಾಗೂ ವ್ಯವಹಾರ ಎರಡನ್ನೂ ಉತ್ತಮವಾಗಿ ನಡೆಸಬಹುದು ಅಂದರು. ಹಾಗಾದರೆ ಇಂದಿನಿಂದ ನಾವು ಕೂಡ ಕೇಳಿದಂಥ ನಿಯಮವನ್ನು ಪಾಲಿಸಿ ಉತ್ತಮ ಜೀವಿತವನ್ನು ನಡೆಸೋಣವೇ?